ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಅನ್ನ ಸೇರ್ಕೊಳ್ತಾರಾ ಆ ಬಿಜೆಪಿ ಲೀಡರ್? ಜೆಡಿಎಸ್ ನ ಆ ನಾಯಕ ಕಾಂಗ್ರೆಸ್ಗೆ? ತುಮಕೂರಲ್ಲಿ ಹೇಗಿದೆ ಲೋಕಸಭೆಯ ಲೆಕ್ಕಾಚಾರ? ಇದೇ ಕ್ಷಣದ ಸ್ಪೆಷಲ್ ತುಮಕೂರು ಲೋಕಸಭೆಯ ಲೆಕ್ಕಾಚಾರ. ಅಸೆಂಬ್ಲಿ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಹೀನಾಯ ಸೋಲನ್ನ ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂತು. ಹಾಗಾಗಿ ಕಾಂಗ್ರೆಸ್ನತ್ತ ಕೆಲ ಜೆಡಿಎಸ್ ಹಾಗೆ ಬಿಜೆಪಿ ಮುಖಂಡರು ಮುಖ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಅದಕ್ಕೆ ಪುಷ್ಟಿ ಸಿಗುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ತುಮಕೂರು ಕಾಂಗ್ರೆಸ್ನಲ್ಲಿ ಲೋಕಸಭಾ ಟಿಕೆಟ್ಗಾಗಿ ಪೈಪೋಟಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ನತ್ತ ಏನಾದ್ರೂ ಮುಖ ಮಾಡಿಬಿಟ್ರ ಜೆಸಿ ಮಾಧುಸ್ವಾಮಿ ಅವರು ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ. ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರಂತೆ ಮಾಧುಸ್ವಾಮಿ ಅವರು. ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕರೆ ಮಾಧುಸ್ವಾಮಿ ಗೆಲ್ಲುವಂತಹ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ಇದು. ಅದರಲ್ಲೂ ಜೆಸಿ ಮಾಧುಸ್ವಾಮಿ ಅವರು ಈತ ಡಿಕೆಶಿಯನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಜೆಡಿಎಸ್ನ ಡಿಸಿ ಗೌರಿಶಂಕರ್ ಅವರು ಹೀನಾಯ ಸೋಲಿನ ಬಳಿಕ ಜೆಡಿಎಸ್ನಲ್ಲಿ ಭವಿಷ್ಯ ಇಲ್ಲ ಅನ್ನೋ ಒಂದು ಆತಂಕ ಅವರನ್ನ ಕಾಡ್ತಾ ಇದೆ. ಹಾಗಾಗಿ ತುಮಕೂರು ಲೋಕಸಭಾ ಟಿಕೆಟ್ಗಾಗಿ ಪೈಪೋಟಿ ಕೂಡ ಹೆಚ್ಚಾಗಿದೆ. ಅದರಲ್ಲೂ ಕೆಲವೊಂದಿಷ್ಟು ಜನ ಘಟಾನುಘಟಿ ನಾಯಕರುಗಳೇ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರಾ ಅನ್ನೋದೊಂದು ಪ್ರಶ್ನೆ. ಯಾಕಂದ್ರೆ ಪರಮೇಶ್ವರ್ ಅವರನ್ನ ಒಂದ್ ಕಡೆ ಭೇಟಿ ಮಾಡಿದ್ದಾರೆ, ಮತ್ತೊಂದು ಕಡೆಗೆ ಜೆಸಿ ಮಾಧುಸ್ವಾಮಿ ಅವರು ಕೂಡ ಇದೇ ವಿಚಾರದಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಪ್ರಮುಖವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ಬೇರೆ ಬೇರೆಯಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ಮುಂಬರುವಂತಹ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಎಸ್ಪೆಷಲಿ ತುಮಕೂರಿನ ಭಾಗದಲ್ಲಿ ಘಟಾನುಘಟಿ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರುಗಳು ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇದ್ದಾರಾ? ಆ ನಿಟ್ಟಿನಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗಿದೆ? ಶ್ರುತಿ, ನೋಡಿ, ಬಹಳ ಮುಖ್ಯವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ತುಂಬಾ ಹೀನಾಯವಾಗಿ ಸೋಲನ್ನ ಕಂಡಿದೆ. ಅದರಲ್ಲೂ ಕೂಡ ಜೆಡಿಎಸ್ ಕೇವಲ 19 ಸ್ಥಾನಗಳಿಗೆ ಅಷ್ಟೇ ಸೀಮಿತವಾದಂತ ಹಿನ್ನೆಲೆಯಲ್ಲಿ ಪಕ್ಷದ ಅಸ್ತಿತ್ವದ ಬಗ್ಗೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಜೆಡಿಎಸ್ಗೆ ಇನ್ನ ಅಸ್ತಿತ್ವ ಇದೆಯಾ, ಜೆಡಿಎಸ್ ಮತ್ತೆ ಸರ್ವೈವ್ ಆಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಈ ನಡುವೆ ಪರಾಜಿತಗೊಂಡಿರ್ತಕ್ಕಂಥ ಕೆಲ ಮಾಜಿ ಶಾಸಕರುಗಳು, ಪರಾಜಿತಗೊಂಡಿರ್ತಕ್ಕಂಥ ಕೆಲ ಅಭ್ಯರ್ಥಿಗಳು ಇದೀಗ ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಮಾಜಿ ಶಾಸಕ, ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಮುಖಂಡ ಡಿಸಿ ಗೌರಿಶಂಕರ್ ಅವರು ಕೆಪಿಸಿಸಿ ಮಾಜಿ ಅಧ್ಯಕ್ಷ, ಮಾಜಿ ಉಪಮುಖ್ಯಮಂತ್ರಿ, ಹಾಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕೆಪಿಸಿಸಿ ಹಾಲಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ತುಮಕೂರಿಗೆ ಸಂಬಂಧಪಟ್ಟಂತ ಎಲ್ಲಾ ಕಾಂಗ್ರೆಸ್ ನಾಯಕರನ್ನು ಕೂಡ ಇದೀಗ ಭೇಟಿ ಮಾಡಿರ್ತಕ್ಕಂಥದ್ದು. ಸೊ ಇದಿಷ್ಟೇ ಅಲ್ಲ, ಸೊ ಕಾಂಗ್ರೆಸ್ ಸೇರಿದ್ರೆ ನನಗೆ ಭವಿಷ್ಯ ಇದೆ, ಹೀಗಾಗಿ ನನಗೆ ಕಾಂಗ್ರೆಸ್ ನಲ್ಲಿ ಲೋಕಸಭಾ ಟಿಕೆಟ್ ಅನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ನಾನು ಎಲ್ಲಾ ರೀತಿಯಲ್ಲೂ ಕೂಡ ಸದೃಢವಾಗಿ, ಸಮರ್ಥವಾಗಿ ಆ ಲೋಕಸಭಾ ಚುನಾವಣೆಯನ್ನ ಫೇಸ್ ಮಾಡ್ತೀನಿ, ಹೀಗಾಗಿ ನನಗೆ ಒಮ್ಮೆ ಅವಕಾಶವನ್ನ ಮಾಡ್ಕೊಡಿ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀನಿ ಎನ್ನುವಂತ ನಿಟ್ಟಿನಲ್ಲಿ ಇದೀಗ ಡಿಸಿ ಗೌರಿಶಂಕರ್ ಅವರು ಕಾಂಗ್ರೆಸ್ ನಾಯಕರ ಮೊರೆಯನ್ನು ಹೋಗಿರ್ತಾರೆ. ಬೇರೆ ಬೇರೆ ಯಾರಾದ್ರೂ ಬೇಕಾದ್ರೆ ಬರ್ತಾರೆ ಅಂತ ಹೇಳಿದಾಗ ಓಕೆ ಅಂತ ಇರಬಹುದೇನೋ ಅನ್ನಬಹುದು. ಬಟ್ ಜೆಸಿ ಮಾಧುಸ್ವಾಮಿ ಅವರು ಕೂಡ ಕಾಂಗ್ರೆಸ್ನ ಕಡೆಗೆ ಮುಖ ಮಾಡಿದ್ದಾರೆ, ಈ ವಿಚಾರದಲ್ಲಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋ ವಿಚಾರ ಇದೆಯಲ್ಲ. ಎಸ್ಪೆಷಲಿ ಜೆಸಿ ಮಾಧುಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಬೆಳವಣಿಗೆಗಳಾಗಿದೆ? ನಿಜಕ್ಕೂ ಬರ್ತಾರಾ? ಹಾಗಾದ್ರೆ ಏನ್ ಕತೆ ಅಂತ ನೋಡಿ ಶ್ರುತಿ, ಬಹಳ ಮುಖ್ಯವಾಗಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ನಲ್ಲಿ ವೀರಶೈವ ಲಿಂಗಾಯತ ನಾಯಕರ ಕೊರತೆ ಎದುರಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇದೀಗ ತಿಪ್ಟೂರಿನ ಶಾಸಕ ಷಡಾಕ್ಷರವನ್ನು ಹೊರತುಪಡಿಸಿದ್ರೆ ಅಲ್ಲಿ ಸಮರ್ಥವಾಗಿ ಇಡೀ ಜಿಲ್ಲೆಯಲ್ಲಿ ಪ್ರಾಬಲ್ಯ ಸಾಧಿಸಿರ್ತಕ್ಕಂಥದ್ದು ವೀರಶೈವ ಲಿಂಗಾಯತ ಸಮುದಾಯ. ಹೀಗಾಗಿ ಆ ವೀರಶೈವ ಲಿಂಗಾಯತ ಸಮುದಾಯದಿಂದ ಇದೀಗ ಹಾಲಿ ಬಿಜೆಪಿ ಸಂಸದ JS ಬಸವರಾಜ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ಗೆ ಸಮರ್ಥವಾದಂತ ವೀರಶೈವ ಲಿಂಗಾಯತ ಮುಖಂಡನ ಕೊರತೆ ಇದೆ. ಹೀಗಾಗಿ ಜೆಸಿ ಮಾಧುಸ್ವಾಮಿ ಅವ್ರನ್ನ ಕರ್ಕೊಂಡ್ರೆ ಪಕ್ಷಕ್ಕೂ ಕೂಡ ಅನುಕೂಲ ಅನ್ನುವಂತ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಲ್ಲಿ ಇದೆ. ಹೀಗಾಗಿ ಈ ಮಾಧುಸ್ವಾಮಿಯವರು ಕೂಡ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪರಾಜಿತಗೊಂಡಿದ್ದಾರೆ. ಅವರು ಹಿರಿಯ ಸಂಸದೀಯ ಪಟು ಅಂತ ಹೇಳಿ ಕರೆಯಲಾಗ್ತಾ ಇದೆ. ಅಂತ ಒಬ್ಬ ಸಂಸದೀಯ ಪಟುವನ್ನ ಸಂಸತ್ಗೆ ಕಳಿಸಿದ್ರೆ ಪಕ್ಷಕ್ಕೂ ಕೂಡ ಅನುಕೂಲ ಆಗುತ್ತೆ. ಎಲ್ಲೋ ಒಂದ್ ಕಡೆಗೆ ಪಕ್ಷಕ್ಕೂ ಅಂದ್ರೆ ಸಂಸತ್ನಲ್ಲೂ ಕೂಡ ವಿಪಕ್ಷ ಅಂದ್ರೆ ಬಿಜೆಪಿಯನ್ನ ಸಮರ್ಥವಾಗಿ ಎದುರಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ. ಸೊ ಹೀಗಾಗಿ ಜೆಸಿ ಮಾಧುಸ್ವಾಮಿಯವರು ಕೂಡ ಕಾಂಗ್ರೆಸ್ನತ್ತ ಬರೋದಕ್ಕೆ ಒಲವನ್ನ ತೋರಿದ್ದಾರೆ ಅಂತ. ಸೊ ಹೀಗಾಗಿ ತುಮಕೂರು ಜಿಲ್ಲೆಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮಾಧುಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾಧುಸ್ವಾಮಿ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ವಲಸಿಗರಿಂದಲೇ ಲೋಕಸಭಾ ಟಿಕೆಟ್ಗೆ, ಕಾಂಗ್ರೆಸ್ ಟಿಕೆಟ್ಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಹೆಚ್ಚಾಗಿ ಲಾಬಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ಅಂದ್ರೆ ಮಾಜಿ ಶಾಸಕ ಜೆಡಿಎಸ್ ನ ಮುಖಂಡ ಡಿಸಿ ಗೌರಿಶಂಕರ್ ಅವರು ಒಂದ್ ಕಡೆಯಾಗಿ ಲಾಬಿ, ಮತ್ತೊಂದ್ ಕಡೆಯಾಗಿ ಜೆಸಿ ಮಾಧುಸ್ವಾಮಿಯವರು ಕೂಡ ಕಾಂಗ್ರೆಸ್ ಟಿಕೆಟ್ ಅನ್ನ ಬಯಸಿದ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಒಮ್ಮೆ ಸಂಸತ್ಗೆ ಆಯ್ಕೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ
ಕಾಂಗ್ರೆಸ್ ಟಿಕೆಟ್ಗೆ ಒಂದ್ ರೀತಿ ಒಲವನ್ನ ತೋರಿಸಿರ್ತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ಚುನಾವಣಾ ಪೂರ್ವದಲ್ಲೇ ಡಿಮ್ಯಾಂಡ್ ಹೆಚ್ಚಾಯ್ತಾ, ಚುನಾವಣಾ ಪೂರ್ವದಲ್ಲೇ ಲಾಬಿ ಹೆಚ್ಚಾಯ್ತಾ, ಲಾಬಿ ಮಾಡೋದಕ್ಕೆ ನಾಯಕರುಗಳು ಮುಂದಾದ್ರ, ಪಕ್ಷದಿಂದ ಹೊರಗಡೆನೆ ಇಟ್ಕೊಂಡು ನಾಯಕರುಗಳು ಕಾಂಗ್ರೆಸ್ ಟಿಕೆಟ್ಗೆ ಒಂದ್ ರೀತಿ ಕಸರತ್ತನ್ನ ನಡೆಸ್ತಾ ಇದಾರ. ಇಂತ ಹಲವಾರು ಚರ್ಚೆ ಪ್ರಶ್ನೆಗಳು ತುಮಕೂರು ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಶ್ರುತಿ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗಾಗಿ.